ಮತ್ತು ಇದರಲ್ಲಿ ಮುಖ್ಯ ಏನಿದೆ, ವಿ ಆರ್ ಟ್ರೈಂಗ್ ಟು ಗೋ ಟು ಗೌರ್ಮೆಂಟ್ ಆಫೀಸಸ್ ಮತ್ತು ಮೆಡಿಕಲ್ ಕಾಲೇಜಸ್ ವೇರ್ ದ ಎಜುಕೇಟೆಡ್ ಪೀಪಲ್ ಆರ್ ದೇರ್. ಮತ್ತು ಈಗ ನಾವು ಬೀಟ್ ಸರ್ವ್ ಮಾಡುವಾಗ ಕೂಡ ನಮ್ಮ ಬೀಟ್ ಕಾನ್ಸ್ಟೇಬಲ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಬೀಟ್ ಮೆಂಬರ್ಸ್ ಜೊತೆಗೆ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕು, ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅಂತ. ಮತ್ತು ಇನ್ನೊಂದು, ಈಗ ವಿಶೇಷವಾಗಿ ನಾವು ಈ ನಂಬರ್ 1930 ಬಗ್ಗೆ ಈಗ ಬಹಳ ಅವೇರ್ನೆಸ್ ನಾವು ಕೊಟ್ಟಿದ್ದೀವಿ. ಯಾಕಂದರೆ ಮೊದಲು ಬಹಳ ಜನ ದೇ ಡೋಂಟ್ ನೋ ದಟ್ ಬಹುಶಃ ಅವ್ರಿಗೆ ಯಾವುದು ಸೈಬರ್ ಫ್ರಾಡ್ ಆಗಿದರೆ ತಕ್ಷಣ ಅವರು 1930 ಕಾಲ್ ಮಾಡಬೇಕು ಅಂದರೆ ಬಹಳ ಜನ ಅವ್ರಿಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಬಂದ ನಂತರ ಮತ್ತು ನಾವು ಹೇಳಿದ್ವಿ, ಬರೋ ಟೈಮ್ ಬಹಳ ಟೈಮ್ ಹೋಗಿದೆ ಮತ್ತು ಅವರ ದುಡ್ಡು ಆಲ್ರೆಡಿ ಕಳ್ತನ ಆಗಿದೆ. ಸೊ ಅದಕ್ಕೆ ಈ ನಂಬರ್ ಬಗ್ಗೆ ಈಗ ನಾವು ಬಹಳ ಸರ್ಕ್ಯುಲೇಷನ್ ನಾವು ಕೊಟ್ಟಿದ್ದೀವಿ. ಸೊ ಯಾವ ರೀತಿಯ ಕೇಸ್ಗಳು ಜಾಸ್ತಿ ಆಗಿದೆ ಇದು ಈಗ ಆನ್ಲೈನ್ ಕೂಡ ಈಗ ಬಹಳ ಇನ್ಕ್ರೀಸ್ ಈಗ ಆಗ್ತಾ ಇದೆ. ಅದು ನಾನು ಹೇಳಿದ್ದೀನಿ, ಮೊದಲು ಇನ್ನು ಟೈರ್ 2 ಸಿಟೀಸ್ ಜಾಸ್ತಿ ಈ ಥರ HPT ಇದು ಮಾಮೂಲಿ ಕಳ್ತನ ಕೇಸಸ್ ಮೊದಲು ಜಾಸ್ತಿ ಇದೆ. ಈಗ ಬೆಲ್ಗಾಮ್ ಸಿಟಿನಲ್ಲಿ ಕೂಡ ಈ ಥರ ಸೈಬರ್ ಕೇಸಸ್ ಈಗ ಬಹಳ ಜಾಸ್ತಿ ಆಗಿದೆ. ಸರಿ ಸರಿ ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟ ಈಗ ಸೈಬರ್ ವಿಚಾರ ಸಂಬಂಧಪಟ್ಟೆ ಇಲ್ಲಿ ಬೆಲ್ಗಾಮ್ ಸಿಟಿದಲ್ಲಿ ಇನ್ ದ ಲಾಸ್ಟ್ 2-3 ಇಯರ್ಸಿಂದ ಸಾಕಷ್ಟು ಸೈಬರ್ ಕ್ರೈಮ್ ಕೇಸಸ್ ರಿಜಿಸ್ಟರ್ ಆಗಿದೆ. ಮುಂಚೆ ಟೈರ್ 2 ಸಿಟೀಸ್ದಲ್ಲಿ ಮತ್ತು ವಿಲೇಜಸ್ಗಳಲ್ಲಿ ಜಾಸ್ತಿ ಇದು ಮಾಮೂಲಿ ಪ್ರಾಪರ್ಟಿ ಒಫೆನ್ಸಸ್ ಅಂದರೆ ಇದು HPT ಮತ್ತು ರಾಬರಿ ಆ ಥರ ಭಾಳ ಜಾಸ್ತಿ ಇದ್ದಾವೆ ಮತ್ತು ಸೈಬರ್ ಕ್ರೈಮ್ ಕೇಸಸ್ ಕಮ್ಮಿ ಇದೆ. ಆದರೆ ಈಗ ಈ ಮೊಬೈಲ್ ಸ್ಪ್ರೆಡ್ ಆಗಿದ್ದರಿಂದ ಈಗ ಎಲ್ಲ ಜಾಗದಲ್ಲಿ ಈ ಸೈಬರ್ ಕ್ರೈಮ್ ಕೇಸಸ್ ಈಗ ಭಾಳ ಹೆಚ್ಚು ಆಗಿದೆ. ಇಲ್ಲಿ ನಮ್ಮ ಬೆಲ್ಗಾಮ್ ಸಿಟಿದಲ್ಲಿ ಕೂಡ ಹೋದ ವರ್ಷ ಸಾಕಷ್ಟು ಸೈಬರ್ ಫ್ರಾಡ್ ಕೇಸಸ್ ಆಗಿದೆ, ಡಿಜಿಟಲ್ ಅರೆಸ್ಟ್ ಕೇಸ್ ಕೂಡ ಆಗಿದೆ ಮತ್ತು ಈ ರೀತಿಯಲ್ಲಿ ಬೇರೆ ಬೇರೆ ಸೈಬರ್ ಫ್ರಾಡ್ ಕೇಸಸ್ ರಿಜಿಸ್ಟರ್ ಆಗಿದೆ. ಈ ಸೈಬರ್ ಕ್ರೈಮ್ ಕೇಸಸ್ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ವಿ ಮತ್ತು ಇದರಲ್ಲಿ ನಾವು ಏನು ನೋಡಿದ್ವಿ, ಇಟ್ ಈಸ್ ಬೇಸ್ಲಿ ಅಬೌಟ್ ಲ್ಯಾಕ್ ಆಫ್ ಅವೇರ್ನೆಸ್. ಇದರಲ್ಲಿ ಮೊದಲು ನಾವು ಏನು ಅಂದ್ಕೊಂಡಿದ್ವಿ, ವಿಕ್ಟಿಮ್ಸ್ ವಿಲ್ ಬಿ ಬಹುಶಃ ಅವರು ಇಲಿಟರೇಟ್ ಇರಬಹುದು, ಬಹುಶಃ ಆ ಥರ ವಿಕ್ಟಿಮ್ಸ್ ಮೇಲೆ ಬಹುಶಃ ಈ ಥರ ಸೈಬರ್ ಫ್ರಾಡ್ ಆಗಬಹುದು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ರಿವ್ಯೂ ಮಾಡಿಕೊಂಡು ವಿ ಕೇಮ್ ಟು ನೋ ದಟ್ ಮೋಸ್ಟ್ ಆಫ್ ದ ವಿಕ್ಟಿಮ್ಸ್ ಆರ್ ವೆರಿ ವೆಲ್ ಎಜುಕೇಟೆಡ್ ಪೀಪಲ್. ಆದರೆ ಅವ್ರ ಹತ್ರ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಯಾವುದೂ ಅವೇರ್ನೆಸ್ ಇಲ್ಲ. ಆ ಉದ್ದೇಶದಿಂದ ನಾವು ಈ ಪ್ರಾಜೆಕ್ಟ್ ನಾವು ಶುರು ಮಾಡಿದ್ವಿ. ಪ್ರಾಜೆಕ್ಟ್